ಜೋಡಿ ಹಕ್ಕಿಯು. ಇನ್ನು ಮುಂದೆ ನೀವು ಅಷ್ಟೇ ಆ ಸನ್ಯಾಸ ವ್ರತನ ನೀವು ಮಾಡಬೇಕಾಯ್ತದೆ. ಸರಿ, ಸ್ಕೂಲ್ಗೆ ಹೋಗಿ ಓದೋದು ಕಲಿಬೋದು. ನಾವು ಸ್ಕೂಲ್ಗೆ ಹೋಗ್ಬೇಕು ಗುರುಗಳ. ಲೇ, ಎಲ್ಲೊಬ್ಬ ಆಟಕ್ಕೆ ಬಿದ್ದು ವ್ರತ ಬಿಡ್ತೀನಿ ಅನ್ನಲ್ಲ, ಇವನಿಗೆ ಮಾತ್ರ, ನಿನಗಲ್ಲ. ಬಾಬು, ಬೊಂಬಾಟಾಗಿತ್ತಲ್ವೇನಲ್ಲ? ಏನ್ ಜಾನು, ಮನೇಲಿ ಅನ್ನದಾನ ನಡೀತಿದ್ಯಾ? ಅದಕ್ಕೆ ನನ್ನನ್ನು ಕರ್ಕೊಂಬಂದ್ಯಾ? ಏಯ್ ಬಾರೆ ಸುಮ್ಮನೆ. ಆಯ್ತಾ, ಬನ್ನಿ ಕೈ ತೊಳಿಯಮ್ಮ. ಇವನು ಬರೋಕ್ಕೆ ಹೇಳಿದ್ದ? ಅದು ಏನಿಲ್ಲಕ್ಕಲ್ಲ, ಮತ್ತು ನಾವು ಪೈಲ್ವಾನ್ರೆಲ್ಲರೂ ಮಾಲೆ ಹಾಕತ್ತಾ ಇದ್ದೀವಿ. ಅದಕ್ಕೆ ನಾವು ಯಾರು ಮನೆ ಒಳಗೆ ಹೋಗಂಗಿಲ್ಲ. ಆಮೇಲೆ ನಾವೇ ಅಡುಗೆ ಮಾಡ್ಕೋಬೇಕಲ್ಲ. ಅದಕ್ಕೆ ನಂಗೆ ಬಾಬುಗೂ ನೀನು ಅಡುಗೆ ಮಾಡು ಅಂತ ಕರೆದೆ. ಏನು ಅಣ್ಣ, ಏನು ಆಟ ಆಡ್ತಿದ್ದೀರಾ? ಅಲ್ಲ, ನಿಮ್ಮ ಉಸ್ತಾದ್ಗೆ ಇಂಥ ಮೆಂಟ್ಲೇಡೆ ಯಾವನ್ ಕೊಟ್ಟಿದ್ದು? ಸರಿ, ಆಕೆಗೆ ಇಷ್ಟ ಗೊತ್ತಾ? ಗೊತ್ತಿಲ್ಲಕ್ಕಲ್ಲ, ಹೇಳ್ಬೇಕು. ಮೊದ್ಲೋಗಿ ಹೇಳು. ಈ ಸ್ಕೂಲ್ ಹೋದ್ರೆ ಓದಿ ಅಂತ ಹಿಂಸೆ ಕೊಡ್ತಾರಕ್ಕಲ್ಲ, ಸ್ಯಾನೆ ತಲೆನೋವು. ಅದಕ್ಕೆ ಮನೆ ತಕ್ಕೆ ಬರಲಿ ಹೇಳ್ತೀನಿ. ಅಲ್ಲ ರಾಮಣ್ಣ, ಮಾಲೆ ಹಾಕೊಂಡ್ರೆ ಮನೆ ಒಳಗೆ ಹೋಗಕ್ಕಿಲ್ಲ ಅನ್ನೋ ಕಂಡೀಷನ್ನ ಅಕ್ಕೆ ಒಪ್ಕೋತಾರ? ಧಾರಾಳವಾಗಿ ಒಪ್ಕೋತಾರಕ್ಕಲ್ಲ. ಇದೇನು ಜಾನು, ನೀನು ನೋಡಿದ್ರೆ ರಾಮಣ್ಣಂಗೆ ಓದು ಬರೋ ಕಲಿಸಿ ಮಗು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ಯಾ? ಆದರೆ ರಾಮಣ್ಣ ಆ ಪ್ಲಾನಿಗೆಲ್ಲ ಕಲ್ಲು ಹಾಕೋ ಆಗಿದೆಯಲ್ಲ. ನಮ್ಮವ್ರೇನು ಬಾಬು ಎಂಡ್ರಂಗೆ ಅನ್ಕೊಂಡೇನಿಲ್ಲ. ಜಗಳ ಮಾಡೋಕ್ಕಿಲ್ಲ. ನಾನು ಹೇಳಿದ್ದ ಕೇಳ್ತಾರಕ್ಕಲ್ಲ. ಹೌದು ಕೇಳ್ತಾರೆ. ನಮ್ಮರ ನೀವ್ಯಾವಾಗ ಬಂದ್ರಿ? ಯಾರ್ರೀ ಹೇಳಿದ್ದು ನಾನು ಜಗಳ ಮಾಡೋದಿಲ್ಲ ಅಂತ? ನಮ್ಮರ ಅದು ಇದೇನಿದು ಚಾಪೆ ದಿಂಬು ಎಲ್ಲ ಹೊರಗಾಕೊಂಡು ಕೂತಿದ್ದೀರಾ? ತಗೊಂಡು ನಡ್ರಿ ಒಳಗಡೆ. ನಮ್ಮರ ನಾನು ಹೇಳದ ಬಸಿ ಕೇಳಿ. ನೀವು ನಾನು ಹೇಳೋದನ್ನ ಕೇಳಿ, ಬನ್ನಿ ಒಳಗಡೆ. ಅಣ್ಣ, ನಾವು ಬರ್ತೀವಿ. ಹಾಂ ಬರಲ್ಲ ಜಾನಕಿ, ನಾನು ಬರ್ತೀನಿ. ಮಂಜ ಇರ್ಲಾ, ನೀನು ಉದ್ರಸ ಧೈರ್ಯ ಬತ್ತಲ್. ಮಂಜ, ರಾಮ ಅವರೇ, ಒಳಗೆ ಬರ್ತೀರೋ ಇಲ್ವೋ? ಸರ್ದವ ತಕ ಇಲ್ಲಿ. ನಂಬರ್ ನಿಂತ್ಕೊಳ್ಳಿ. ಅದು ಶಾರದವ್ವ, ಈಗ ನಾನೆಲ್ಲಿ ಹೋಗೋದು? ಅಯ್ಯೋ, ಈ ರಾಮಣ್ಣ ನಂಬ್ಕೊಂಡ್ರೆ ಅಷ್ಟೇ ನನಗೆ ವನವಾಸವೇ ಗತಿ. ಅಯ್ಯೋ, ಅಕ್ಕ ಏನೇ ಒಡಿರಿ ಐಸ್ ಸ್ಪೈಸು? ಯಾಕೆ, ಏನಾಯ್ತು? ಅಯ್ಯೋ, ಹೇಳ್ತೀನಿ ಹೊಡಿರಿ ಅಕ್ಕ. ನೀವು ಅನ್ಕೊಂಡಿದ್ದ ಪ್ಲಾನು ವರ್ಕೌಟ್ ಆಯ್ತಕ್ಕ. ಸರಿ, ಈಗಲಾದರೂ ಅದೇನು ಅಂತ ಹೇಳು. ಅಕ್ಕ, ರಾಮಣ್ಣಂಗೆ ಮಾಲೆ ಹಾಕ್ಸಿ ಆಚೆ ಮಡಗಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ, ಅದರಿಂದ ಈಗ ಗಂಡ ಹೆಂಡ್ರ ಮಧ್ಯೆ ಜಗಳ ಶುರುವಾಗೈತೆ. ವಾವ್,
ರಿಯಲಿ ರಿಯಲಿನೇ ಅಕ್ಕ. ಈಗ ತಾನೇ ನನ್ನ ಕಣ್ಣು ತುಂಬ ನೋಡ್ಕೊಂಬಂದೆ. ಓ ಚಿಕ್ಕ ಜಗಳನ ದೊಡ್ಡ ಜಗಳನೇ? ಸದ್ಯಕ್ಕೆ ಮೀಡಿಯಂ ಜಗಳ ಕನಕ. ಆ ಟೀಚರ್ ಮಕ್ಕ ನೋಡಿದ್ರೆ ಪಕ್ಕ ಇದು ದೊಡ್ಡ ಜಗಳನೇ ಆದಂಗೆ ಕಾಣ್ತೈತೆ. ಹಾಗಿದ್ರೆ ಉಸ್ತಾದ್ ಅವ್ರ ಕೆಲಸನ ಚೆನ್ನಾಗೇ ಮಾಡಿದ್ದಾರೆ ಕಣೆ. ವೆರಿ ಗುಡ್. ಅಕ್ಕ ನಾನು ಸದ್ಯಕ್ಕೆ ನೀನು ವೆರಿ ಗುಡ್ ಕಣೆ. ಈಗಲೇ ಜಗಳ ಅಂದರೆ ಇನ್ನು ಆ ಕೋಣ ನಾಳೆ ಮಾಲೆ ಹಾಕ್ಕೊಂಡು ಮನೆಯಿಂದ ಹೊರಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಕಣೆ. ಅರೆ ವಾ, ಈ ಗಂಡ ಹೆಂಡತಿ ಮಧ್ಯೆ ಜಗಳ ನೋಡೋದಕ್ಕೆ ಒಳ್ಳೆ ಮಜಾ ಸಿಗುತ್ತೆ ಕಣೆ. ನಮ್ಮರ ನೀವು ಈಗ ಸಣ್ಣ ಸಣ್ಣ ಇಸ್ಕೊ ಕೋಪ ಮಾಡ್ಕೊಂಡ್ರೆ ಹೆಂಗೆ ಹೇಳಿ? ಈಗ ಏನಾಯ್ತು ನಮ್ಮರ? ನೀವು ಸ್ಕೂಲ್ ಹತ್ರ ಬಂದರೆ ನಾನು ನಿಮಗೆ ಓದಿ ಓದಿ ಅಂತ ಹಿಂಸೆ ಮಾಡ್ತೀನಾ? ಅದು ಸುಮ್ಕೆ ಹೊರ್ತಾವಂಗ ಅಂದೆ ಅಷ್ಟೇ. ನಿಜವಾಗ್ಲೂ ನೀವು ಓದಕ್ಕೆ ಒಪ್ಕೊಂಡಿದ್ದೀರಾ ಇಲ್ಲ ಆಮೇಲೆ ಏನಾದರೂ ಹಠ ಮಾಡೋ ಪ್ಲಾನ್ಸ್ ಇದೆಯಾ? ಇಲ್ಲ ನಮ್ಮರೆ, ದಿಟ್ಟು ಅಲ್ವೇ. ಬೇಕಾರೆ ಆಣೆ ಮಾಡಿ. ನಮ್ಮರ ಚಿಕ್ಕ ಮಗಿಂತರ ಹಠ ಮಾಡಬೇಡಿ ನೀವು. ಸ್ಯಾನೆ ಮುದ್ದಾಗಿ ಕಾಣಿಸ್ತೀರಾ. ಮಾತು ಬದಲಾಯಿಸ್ಬಿಡಿ ರಾಮೋರೆ, ನನಗೆ ನಿಮ್ಮನ್ನ ನಂಬಕ್ಕಾಗ್ತಾ ಇಲ್ಲ. ಅಯ್ಯೋ ಹೇಳ್ತೇವನಲ್ಲ ನಮ್ಮವ್ರೆ, ನಾನು ಉಸ್ತಾತವ ಮಾಲೆ ಹಾಕತ್ತೀನಿ ಅಂತ ಒಪ್ಕೊಂಡಿದ್ದು ನಾನು ಈ ಸ್ಕೂಲ್ಗೆ ಹೋಗಿ ಓದ್ಬೋದು ಅಂತ ಅವ್ರು ಒಪ್ಪಿಗೆ ಕೊಟ್ಟ ಮ್ಯಾಕೆನೆಯ. ನಮ್ಮರೆ ದಿಟ್ವಾಲು ನಂಬಿ ನನ್ನ. ಆದರೆ ಅದೇನು ದಿಢೀರಂತ ಮಾಲೆ? ನನ್ನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ನಂಗೇನು ಗೊತ್ತು ನೀವು ಈ ಪಾರ್ಟಿ ಕ್ಲಾಸ್ ತಗೋತೀರಾ ಅಂತ. ಏನೋ ನನಗೂ ಗೊತ್ತಿರಲಿಲ್ಲ ನಮ್ಮರೆ. ಆದರೆ ಉಸ್ತಾದು ದಿಢೀರಂತ ಹೇಳ್ಬಿಟ್ರು. ಸಾಮಾನ್ಯವಾಗಿ ಈ ಬ್ಯಾಸಿಗೆ ಕಳೆದ ಮೇಕನೆಯ ಈ ವ್ರತ ಪೂಜೆ ಇಂಥದ್ದೆಲ್ಲ ಈಕಿತ ಬಿರ್ನೆ ಹೇಳ್ಬಿಟ್ರು. ಅದು ಅಲ್ಲದೆ ಬ್ಯಾರೆ ಪೈಲ್ವಾನ್ರೆಲ್ಲ ಹ್ಞೂ ಅಂದಾಗ ನಾನು ಇಲ್ಲ ಅನ್ನೋಕ್ಕಾಯ್ತದ? ಅದಕ್ಕೆಯ ಹ್ಞೂ ಅಂದ್ಬಿಟ್ಟೆ. ಇದೇನಿದು, ಏನು ಮಾತಾಡಲೇ ಇಲ್ಲ? ಏನಂತನಪ್ಪ ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ, ಈ ಬ್ರಹ್ಮಚಾರಿಗಳನ್ನ ಆ ದೇವರೇ ಕಾಪಾಡಬೇಕು. ಸರಿ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊತೀನಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಾಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಲೇ ಸಮಸ್ಯೆ ನೀವಲ್ಲ ತೋಟದ ಮನೆಗೆ ತೋರಿಸ್ಲಿಲ್ಲ ನನಗೆ, ಅಲ್ಲೋಗಿ ನಾ ಬರ್ತೀನಿ. ಹಾಂ
ಯಾಯಿಸಿದಾಗ ಏನು ಬೇಕಾದ್ರೂ ಸಮಸ್ಯೆ ಕೊಡ್ಲಾ, ಆದರೆ ಈಸಿದಾಗ ಬೇಡಕ್ಕಲ್ಲ. ನಿನ್ನ ಕೈ ಮುಗಿತೀನಿ ಪ್ಲೀಸು, ಹೊಂಟೋಗ್ಲಾ? ಆಯ್ ಅವ್ರಿಯೋ ಯಾಕೆ ಇಂಗ್ಲೀಷ್ ಬರೋಕ್ಕಿಲ್ವಾ? ಶಾನೆ ಬಿಸಿಲಲ್ವಾ? ಏನು ಬೇಕು ನಿಂಗೆ? ಏನು ಕೇಳಿದ್ರು ಕೊಡ್ತೀರಾ? ಲೇ ಯಾಕ್ಲಾ? ಅಲ್ಲ ದೊಡ್ಡ ಮನೆ ತವ ಅದಕ್ಕೆ ಇವಾಗ ಏನೋ ಪಿಸ್ ಕೊಡ್ತಿದ್ರಲ್ಲ, ಏನದು? ಅದೆಲ್ಲ ನಿಂಗೆ ಯಾಕೆ? ನಾನು ರಾಮಣ್ಣನ ಕಿವಾಗೆ ಅವಾಗವಾಗ ಹಿಂಗೆ ಹೇಳ್ತಿರ್ತೀನಿ. ನಂದು ನಿಮ್ಮದು ಅಲೆ ಸಿಂಕ್ ಆಯ್ತೈತಾ ಅಂತ ತಿಳ್ಕೊಳಕ್ಕೆ. ಮಂಜಾ, ಲೇ ಮಂಜಾ. ಬಟ್ ಇದ ಇವನು ಯಾಕೆ ಬಂದ? ಲೇ ಮಂಜಾ, ಲೇ ಅದ್ಯಾಕ್ಲ ಅಂಗಡಿಯಾ? ನಡಿ, ನಾನು ತೋಟದ ಮಂತಕ್ಕೆ ಬರ್ತೀನಿ. ನಾಳಿಗೆ ಬರೋಕ್ಕಿಲ್ಲಕ್ಕಲ್ಲ, ನೀವು ಹೋಗು. ಒಬ್ಬನೇ ಹೋಗಿ ಬೇಜಾರೈತೆ, ಬಾಲ ಮಂಜಾ. ಕೋಪ ಮಾಡ್ಕೊಬೇಡ, ಬಾ ಎಳ್ನೀರು ಕುಡಿಯಮ್ಮ. ಎಳ್ಳು ನೀರು ಬಿಡ್ತೀನಿ, ನಡಿಲ್ಲ. ಹಾಂ ಏನಿಲ್ಲ, ಬರಲ್ಲ, ಆಯ್ತು ಬಲ್ಲ. ಜಾಣನೋ ಕೋಣನೋ? ಜಾಣ. ಜಾಣನೋ ಕೋಣನೋ? ಜಾಣ. ಜಾಣನಾ? ಜಾಣನ ಕೋಣನ? ಜಾಣ. ನೋಡಿದ್ರಾ, ಎಲ್ಲ ಬೆರಳುಗಳು ಟಕ 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 ಅಂತ ನಟ್ಕೆ ಬಂದ್ಬಿಡ್ತು. ಹಂಗಾರೆ ಆಟೊಂದು ಕಾಪ ಆಯ್ತು ನನ್ನ ಮ್ಯಾಕೆ. ಹುಷಪ್ಪ, ನಿಮ್ಮನ್ನ ಸಮಾಧಾನ ಮಾಡೋಷ್ಟ್ರಾಗೆ ಸಾಕಾಗೋಯ್ತು. ಹಲೋ ಮಿಸ್ಟರ್ ರಾಮು ಅವರೇ, ನನಗಿನ್ನೂ ಏನು ಸಮಾಧಾನ ಆಗಿಲ್ಲ. ನೀವೇನು ಖುಷಿ ಪಡೋದು ಬೇಕಾಗಿಲ್ಲ. ತಿರ್ಗಾ ನೋಡಿ ನೀವು. ಹಂಗಾರೆ ಈಟೊತ್ತು ಜಾಣ ಕೋಣ ಮಾಡಿದ್ದೆಲ್ಲ ಎಷ್ಟು? ಹಂಗಾರೆ ಯಾಕೆ ನಮ್ಮವ್ರೆ? ರಾಮಣ್ಣ ಚಿಕ್ಕ ವಯಸ್ಸಿಂದ ಓದಕ್ಕೆ ಯಾಕೆ ಕಲಿತಿಲ್ಲ ಅಂತ ಕಾರಣ ಗೊತ್ತಾ ನಿಂಗೆ? ಅದೇ ಯಾಕೆ ಅಂತ ರಾಮಣ್ಣಗೆ ಒಂದ್ಸಲ ಕೇಳಿ ತಿಳ್ಕೊಂಡ್ರೆ ಅವ್ರ ಕಷ್ಟನೂ ಅರ್ಥ ಆಗುತ್ತೆ. ನಿಂಗೂ ಹೇಳ್ಕೊಡಕ್ಕೆ ಸುಲಭ ಆಗುತ್ತಲ್ವ ಜಾನು? ಓ, ಮಾಲೆ ಹಾಕತ್ತಾ ಇದ್ದೀನಿ ಅಂತನಾ? ಓದೋದ್ರ ಬಗ್ಗೆ. ಅಯ್ಯ ನಮ್ಮರೆ, ಅದನ್ನ ನಾನು ಅವ್ರತವ ಸುಮ್ಕೆ ಅಂದೆ ಅಂತ ಹೇಳಿದ್ನಲ್ಲ. ಅದಲ್ಲ ರಾಮು ಅವರೇ, ನೀವು ಯಾಕೆ ಓದಬಾರ್ದು ಅಂತ ನಿರ್ಧಾರ ಮಾಡಿದ್ರಿ? ನೀವು ಮನ್ಸು ಮಾಡಿದರೆ ಖಂಡಿತವಾಗ್ಲೂ ಕಲಿಬೋದಿತ್ತು. ನೀವು ಯಾಕೆ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ? ಅದನ್ನ ಅಪ್ಪಯ್ಯ ನಿಮ್ಮ ತಾವು ಹೇಳಿದ್ರಲ್ಲ. ಆದರೆ ನೀವೇನು ಹೇಳಿಲ್ವಲ್ಲ. ನಿಮಗೆ ಇವಾಗಲೇ ಗೊತ್ತಿರೋದೇ ಅದು. ನಾನು ನಿಮ್ಮಿಂದ ತಿಳ್ಕೊಬೇಕು. ಹೇಳಿ ರಾಮು ಅವರೇ. ಲೇ, ಆ ಟೀಚರು ಕೋಣದ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅವರಿಬ್ಬರು ಮಧ್ಯೆ ಜಗಳ ಶುರುವಾಗಿದೆ ಅಂತ ಹೇಳ್ದೆ ತಾನೆ? ಈಗ ನೋಡಿದ್ರೆ ಅಂಥದ್ದೇನೂ ಆಗೇ ಇಲ್ವಲ್ಲ. ಲೇ, ನಿನ್ನೆ ಅದನ್ನು ನಾನು ಯೋಚನೆ ಮಾಡ್ತೀನಕ್ಕ. ಇಷ್ಟೊತ್ತಿಗಾಗಲೇ ಸಾನೆ ಬಿರ್ಸಾಗಿ ಜಗಳ ಹಾಕ್ಬೇಕಿತ್ತಲ್ಲ ಅಂತ.
ನೀನು ಹೀಗೆ ಯೋಚನೆ ಮಾಡ್ಕೊಂಡೇ ನಿಂತಿರು. ಬಿತ್ತಿ ಅಕ್ಕ, ನಾನೇ ನೋಡಿದ್ದೀನಿ ಆ ಟೀಚರು ಸಾನೆ ಕೋಪ ಮಾಡ್ಕೊಂಡು ಒಳಗೆ ಹೊಂಟೋದ್ಲು. ಎಲ್ಲೋ ಏನೋ ಮಿಸ್ ಹೊಡಿತೈತಕ್ಕ. ಒಂದು ವೇಳೆ ಏನು ಒಂದು ವೇಳೆ? ಏನೂ ಇಲ್ಲ, ಬೇಡ ಬಿಡಿ. ಹೇಳಿ ಸಾಯೆ. ಅಲ್ಲ ಅಕ್ಕ, ಒಂದು ವೇಳೆ ಆ ಟೀಚರು ರಾಮಣ್ಣಂಗೆ ಮಾಲೆ ಹಾಕೊಳ್ಳೋದು ಬೇಡ ಅಂತ ಒಪ್ಪಿಸ್ಬಿಟ್ಟಿದ್ರೆ? ಹೇಯ್, ಅಮ್ಮವ್ರು ಫೋನ್ ಕಟ್ ಮಾಡಿದ್ರಾ? ಇಲ್ಲ, ಮಿಸ್ಸಾಗಿ ಫೋನ್ ಕಟ್ ಆಯ್ತಾ? ಯಾವುದಕ್ಕೂ ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ಯಾರಕ್ಕ? ಯಾವುದೋ ರಾಂಗ್ ನಂಬರ್ ಕಣೆ, ಬಿಡು. ರಾಂಗ್ ನಂಬರಾ? ಇವಳು ಯಾಕೆ ಇಷ್ಟು ಸಲ ಫೋನ್ ಮಾಡ್ತಿದ್ದಾಳೆ? ಇಡಿಯಟ್. ಓಹ್, ಅಮ್ಮವರು ನಿಜವಾಗ್ಲೂ ಬ್ಯುಸಿಯಾಗಿರಬೇಕು. ಮತ್ತೆ ಫೋನ್ ಮಾಡೋದು ಬೇಡ. ಯಾರು ಅಂತ ಒಂದ್ಸಲ ಕೇಳಿ ನೋಡೋದಲ್ವಾ ಅಕ್ಕ? ಏನು ಮಾಡಬೇಕು ಅಂತ ನನಗೆ ಗೊತ್ತು. ಗಂಡ ಹೆಂಡತಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬಾ. ಸುಮ್ಮನೆ ಹೇಳಿ ರಾಮೋರೆ. ಅಮ್ಮರೇ, ಓದಕ್ಕೆ ಒಪ್ಕೋತೀನಿ ಅನ್ನಲ್ಲ, ಇನ್ಮೆ ಕಟ ಮಾಡಲ್ಲ, ಕಲಿತೀನಿ. ನಿಮ್ಮನ್ನ ನೋಯಿಸ್ಬೇಕು ಅಂತ ನಾನು ಇದನ್ನ ಕೇಳಲಿಲ್ಲ ರಾಮೋರೆ. ನಿಮ್ಮ ಬಗ್ಗೆ ತಿಳ್ಕೊಬೇಕು ರಾಮೋರೆ. ನಿಮ್ಮ ಹೆಂಡತಿಯಾಗಿ ನಂಗೆ ಇದನ್ನೆಲ್ಲ ಕೇಳೋ ಹಕ್ಕಿಲ್ವಾ? ಅದ್ರ ಬಗ್ಗೆ ಮಾತಾಡಿದ್ರೇ ಏನಾರ ಕೆಡಕಾಯ್ತದೆ ಅಂತ ದಿಗ್ಲು ನನಗೆ. ಏನೂ ಆಗಲ್ಲ ರಾಮೋರೆ. ಸಮಸ್ಯೆ ಏನು ಅಂತ ಗೊತ್ತಾದರೆ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದು. ಹೇಳಿ, ಯಾಕೆ ಓದಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಅವ್ವ, ಬಾಯಿ ಮುಚ್ಚು. ಅವ್ವ, ಇಂಜೆಕ್ಷನ್ ಬೇರೆ ಖಾಲಿ ಆಗಿದೆ. ಈ ಅಮ್ಮವ್ರಿಗೆ ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ. ಮಾತಾಡಬೇಡ ನೀನು. ನನ್ನ ಮಗ ಬರ್ತಾನೆ. ಮಾತಾಡಬೇಡ. ನನ್ನ ಮಗ ಬರ್ತಾನೆ. ಬಂದೇ ಬರ್ತಾನೆ. ಹೌದೌದು, ನಿನ್ನ ಮಗ ಬರ್ತಾನೆ. ನೀನು ಎಲ್ಲಿದೆ ಅಂತ ನಿಂಗೆ ಸರಿಯಾಗಿ ಗೊತ್ತಿಲ್ಲ, ಇನ್ನು ಅವನು ಬೇರೆ ಬರ್ತಾನೆ.